ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನು ಅಂದರೆ ಅವರನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮತ್ತು ಪೊಲೀಸರನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು MG ರೋಡಲ್ಲಿದ್ದೀವಿ. MG ರೋಡಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಅಂದರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ಗಳನ್ನು ಹಾಕುವಂಥದ್ದು ಮತ್ತು ಅಂದರೆ ಅವರ ಯಾವ ರೀತಿ ಮೂವ್ಮೆಂಟ್ಸ್ಗಳಿರಬೇಕು ಮತ್ತು ಅವರು ಯಾವ ರೀತಿ ಪಾಸ್ ಆಗಬೇಕು ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸುಮಾರು ಒಂದು 200ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಹೈ ಡೆಫಿನೇಷನ್ CCTVಗಳೇನಿದೆ ಆ CCTVಗಳನ್ನು ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದರೆ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂಥದ್ದು ಮತ್ತು ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದರೆ ಈ ಒಂದು ಪೊಲೀಸರು ಆ ಒಂದು ಕ್ಯಾಮ್ರಾಗಳನ್ನು ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದರೆ ಯಾರಿಗೆ ತೊಂದರೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯ ಸುರಕ್ಷತೆಗಳನ್ನು ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ. ಇಲ್ಲಿ ಕೂಡ ಲೇಡಿ ಪೊಲೀಸ್ ಮ್ಯಾನ್ಗಳನ್ನು ಡೆಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಅವರು ಒಂದು ಹೋಗ್ಬೋದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದಾಗಿದೆ. ಅಂದರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು ಮತ್ತು ಏನಾದರೂ ಕಿರುಕುಳ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನು ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನು ಕೂಡ ಇಲ್ಲಿ ಹಾರಿಸಲಾಗುತ್ತೆ. ಅಂದರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು ಅಂದರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡೆಪ್ಯೂಟ್ ಮಾಡೋದಕ್ಕೆ ಮತ್ತು ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತು ಗೋವಾ ಇನ್ನಿತರ ಭಾಗದಲ್ಲಿ ಅಂದರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲು ತುಳಿತ ಪ್ರಕರಣಗಳು ನಡೆಯಿತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ಹಂತದ ಅಂದರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನು ಆಚರಿಸಿಕೊಳ್ಬೋದಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನು ಅಂದರೆ ಅವರನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮತ್ತು ಪೊಲೀಸರನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು MG ರೋಡಲ್ಲಿದ್ದೀವಿ. MG ರೋಡಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ ಅಂದರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ಗಳನ್ನು ಹಾಕುವಂಥದ್ದು ಮತ್ತು ಅಂದರೆ ಅವರ ಯಾವ ರೀತಿ ಮೂವ್ಮೆಂಟ್ಸ್ಗಳಿರಬೇಕು ಮತ್ತು ಅವರು ಯಾವ ರೀತಿ ಪಾಸ್ ಆಗಬೇಕು ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸುಮಾರು ಒಂದು 200ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು ಹೈ ಡೆಫಿನೇಷನ್ CCTVಗಳೇನಿದೆ ಆ CCTVಗಳನ್ನು ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದರೆ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂಥದ್ದು ಮತ್ತು ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದರೆ ಈ ಒಂದು
ಪೊಲೀಸರು ಆ ಒಂದು ಕ್ಯಾಮ್ರಾಗಳನ್ನು ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದರೆ ಯಾರಿಗೆ ತೊಂದರೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯ ಸುರಕ್ಷತೆಗಳನ್ನು ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು, ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ, ಇಲ್ಲಿ ಕೂಡ ಲೇಡಿ ಪೊಲೀಸ್ ಮ್ಯಾನ್ಗಳನ್ನು ಡೆಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಅವರು ಒಂದು ಹೋಗ್ಬೋದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದಾಗಿದೆ. ಅಂದರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು, ಮತ್ತು ಏನಾದರೂ ಕಿರುಕುಳ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನು ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನು ಕೂಡ ಇಲ್ಲಿ ಹಾರಿಸಲಾಗುತ್ತೆ. ಅಂದರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು, ಅಂದರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡೆಪ್ಯೂಟ್ ಮಾಡೋದಕ್ಕೆ ಮತ್ತು ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತು ಗೋವಾ ಇನ್ನಿತರ ಭಾಗದಲ್ಲಿ, ಅಂದರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲು ತುಳಿತ ಪ್ರಕರಣಗಳು ನಡೀತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ಹಂತದ, ಅಂದರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನು ಆಚರಿಸಿಕೊಳ್ಬಾರಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಕಿ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅನ್ನುವಂತಹ ರೀತಿಯಲ್ಲಿ ನಗರ ಪೊಲೀಸರು ಸಾಕಷ್ಟು ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅಷ್ಟೇ ಮಂದಿ ಒಂದು ಪೊಲೀಸ್ಗಳನ್ನು, ಅಂದರೆ ಅವರನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮತ್ತು ಪೊಲೀಸರನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ನಾವು ಎಮ್ ಜಿ ರೋಡಲ್ಲಿದ್ದೀವಿ. ಎಮ್ ಜಿ ರೋಡಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಭಾಗದಲ್ಲಿ, ಅಂದರೆ ನಾಡಿದ್ದು ಸೇರುವಂತಹ ಜನ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಸೇಫ್ಟಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಕಡೆ ಬ್ಯಾರಿಕೇಡ್ಸ್ಗಳನ್ನು ಹಾಕುವಂಥದ್ದು, ಮತ್ತು ಅಂದರೆ ಅವರ ಯಾವ ರೀತಿ ಮೂಮೆಂಟ್ಸ್ಗಳಿರಬೇಕು ಮತ್ತು ಅವರು ಯಾವ ರೀತಿ ಪಾಸ್ ಆಗಬೇಕು ಅದೆಲ್ಲವೂ ಕೂಡ ಪೊಲೀಸರ ಅನತಿಯ ಮೇಲೆ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಸುಮಾರು ಒಂದು 200ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಹೈ ಡೆಫಿನೇಷನ್ CCTVಗಳೇನಿದೆ ಆ CCTVಗಳನ್ನು ಪ್ರತಿಯೊಂದು ಕಂಬಕ್ಕೂ ಕೂಡ ಅಳವಡಿಕೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ಪ್ರಿಕಾಷನ್ಸ್ಗಳು ಎಲ್ಲವೂ ಕೂಡ ಬೇಕಾಗಿದೆ. ಯಾಕಂದರೆ ಈ ಹಿಂದೆಯೂ ಕೂಡ ಒಂದಷ್ಟು ಲೈಂಗಿಕ ದೌರ್ಜನ್ಯಗಳು ನಡೆದಿರುವಂಥದ್ದು ಮತ್ತು ಬೇರೆ ರೀತಿಯಾದಂತಹ ಅಹಿತಕರ ಘಟನೆ ನಡೆದಿರುವಂತಹ ಒಂದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರಬಹುದು, ವಾಚ್ ಟವರ್ಗಳು ಕೂಡ ನಿರ್ಮಾಣ ಆಗುತ್ತೆ. ಅಂದರೆ ಈ ಒಂದು ಪೊಲೀಸರು ಆ ಒಂದು ಕ್ಯಾಮ್ರಾಗಳನ್ನು ಇಟ್ಟುಕೊಳ್ಳುವಂತಹ ಮುಖಾಂತರ ವಾಚ್ ಟವರ್ಗಳನ್ನು ಮಾಡ್ಕೊಂಡಿರ್ತಾರೆ, ಅಂದರೆ ಅಬ್ಸರ್ವೇಷನ್ ಕೂಡ ಇರುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ರು. ಅಂದರೆ ಯಾರಿಗೆ ತೊಂದರೆ ಆದರೂ ಕೂಡ ಈ ಒಂದು ಭಾಗದಲ್ಲಿ ಪೊಲೀಸ್ ಮ್ಯಾನ್ಗಳು ಕೂಡ ಇರ್ತಾರೆ. ಅದೇ ರೀತಿಯಾಗಿ ಮಹಿಳೆಯ ಸುರಕ್ಷತೆಗಳನ್ನು ಹೆಚ್ಚಾಗಿ ಒತ್ತು ಕೊಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು, ಈ ಒಂದು ಕ್ಯಾಂಪ್ ರೀತಿ ಏನು ಮಾಡಲಾಗಿದೆ, ಇಲ್ಲಿ ಕೂಡ ಲೇಡಿ ಪೊಲೀಸ್ ಮ್ಯಾನ್ಗಳನ್ನು ಡೆಪ್ಯೂಟ್ ಮಾಡಲಾಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಅವರು ಒಂದು ಹೋಗ್ಬೋದಾಗಿದೆ, ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದಾಗಿದೆ. ಅಂದರೆ ಈ ರೀತಿ ಕ್ಯಾಬ್ ವಿಚಾರವಾಗಿ ಆಗಿರಬಹುದು, ಮತ್ತು ಏನಾದರೂ ಕಿರುಕುಳ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರ ಬಳಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಸಹಾಯವನ್ನು ಮಾಡ್ತಾರೆ. ಮತ್ತು ಅನೇಕ ಕಡೆ ಅಷ್ಟು ಅಲ್ಲದೆ ಡ್ರೋನ್ಗಳನ್ನು ಕೂಡ ಇಲ್ಲಿ ಹಾರಿಸಲಾಗುತ್ತೆ. ಅಂದರೆ ಡ್ರೋನ್ ಮುಖಾಂತರ ಅಬ್ಸರ್ವೇಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸಾಕಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಾದ್ಯಂತ 19,000ಕ್ಕೂ ಹೆಚ್ಚು ಪೊಲೀಸರು, ಅಂದರೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರು, ಟ್ರಾಫಿಕ್ ಪೊಲೀಸರು ಮತ್ತು ಮಫ್ತಿ ಪೊಲೀಸರುಗಳನ್ನು ಕೂಡ ಈಗಾಗಲೇ ಡೆಪ್ಯೂಟ್ ಮಾಡೋದಕ್ಕೆ ಮತ್ತು ನಿಯೋಜನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಮತ್ತು ಗೋವಾ ಇನ್ನಿತರ ಭಾಗದಲ್ಲಿ, ಅಂದರೆ ಚಿನ್ನಸ್ವಾಮಿಯಲ್ಲಿ ಕೂಡ ಕಾಲು ತುಳಿತ ಪ್ರಕರಣಗಳು ನಡೀತು. ಹೀಗಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ಹಂತದ, ಅಂದರೆ 31ನೇ ತಾರೀಕು ಜನರು ಯಾವುದೇ ಭಯ ಇಲ್ಲದೆ ತಮ್ಮ ಒಂದು ಸಂಭ್ರಮಾಚರಣೆ ಏನಿದೆ ಅದನ್ನು ಆಚರಿಸಿಕೊಳ್ಬಾರಾಗಿದೆ.
ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.